ನಮಸ್ಕಾರ ವೀಕ್ಷಕರೇ, ಬದಲಾದ ಭಾರತ ಅಂತ ಹೇಳ್ಬೇಕಾ ಅಥವಾ ಬದಲಾಗುತ್ತಿರುವ ಭಾರತ ಅಂತ ಹೇಳ್ಬೇಕಾ ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ನಾನು ಕಳೆದ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ, ನಮ್ಮ ಭಾರತದ ಮುಸ್ಲಿಮರು ತುಂಬಾ ಒಳ್ಳೆಯವರು, 90% ತುಂಬಾ ಒಳ್ಳೆಯವರು ಇದ್ದಾರೆ. ಯಾರೋ ಒಂದು 10% ಕಿಡಿಗೇಡಿಗಳು ಇವರು ಅಂದ್ರೆ ಹಿಂದೂ ಮುಸ್ಲಿಂ ನಡುವೆ ತಂದಿಡುವಂತ ಪ್ರಯತ್ನವನ್ನ ಯಾರೋ ರಾಜಕಾರಣಿಗಳ ಮಾತುಗಳನ್ನ ಕೇಳ್ಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿರ್ತಾರೆ. ಆದ್ರೆ ಇತ್ತೀಚಿನ ಮುಸಲ್ಮಾನರು ಭಾರತದ ಬಗ್ಗೆ ತುಂಬಾ ಒಳ್ಳೆಯದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಯಾರೋ ಒಬ್ರು ಅಂದ್ರೆ ಯೂಟ್ಯೂಬರ್ ಸಹಜವಾಗಿ ಎಲ್ಲರನ್ನೂ ಕೇಳ್ತಿರ್ತಾರಲ್ವಾ, ಅಂದ್ರೆ ರಾಜಕೀಯದ ಪ್ರಶ್ನೆಗಳಾಗಿರ್ಬೋದು ಅಥವಾ ಧರ್ಮದ ರಿಲೇಟೆಡ್ ಏನೇನ್ ಪ್ರಶ್ನೆ ಇರುತ್ತೋ ಅವೆಲ್ಲ ಕೇಳ್ತಿರ್ತಾರಲ್ಲ, ಅದೇ ರೀತಿ ಒಬ್ರು ಅಬ್ರಾರ್ ಜಲಂ ಅನ್ನುವ ಒಂದು ಮುಸ್ಲಿಂ ಹುಡುಗನನ್ನ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದೇನಪ್ಪಾ ಅಂದ್ರೆ, ಹೇಗೆ ಅನಿಸ್ತಿದೆ ನೀವು ಭಾರತದಲ್ಲಿ ಇದ್ಕೊಂಡು ಅಂತ. ಅವರು ಮೊದಲು ಹೇಳಿರುವಂತದ್ದು ಮಾತೆ ಏನಂದ್ರೆ, ನಿಮ್ಗೆ ಏನಾದ್ರು ಹಿಂದಿ ಗೊತ್ತಿದ್ರು ನಾನು ಅವ್ರ ಅಂದ್ರೆ ಒರಿಜಿನಲ್ ವಿಡಿಯೋ ಏನಿದೆಯೋ ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ. ಕೆಲವೊಂದು ಹೈಲೈಟ್ಸ್ ತುಂಬಾ ಇಷ್ಟ ಆಯ್ತು, ಸೊ ಅದಕ್ಕೋಸ್ಕರ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತಿದ್ದೀನಿ. ಏನ್ ಹೇಳ್ತಾರೆ ಅಂದ್ರೆ, ಅವರು ಮೊದಲು ಪಾಕಿಸ್ತಾನ ಒಂದು ಮುಸ್ಲಿಂ ದೇಶ, ಸಪರೇಟ್ ಆಗಿ ಧರ್ಮಾಧಾರಿತವಾಗಿ ಅದೊಂದು ದೇಶ ಆಗಿದ್ದು. ಸೊ ಪಾಕಿಸ್ತಾನ್ಗಿಂತ ಭಾರತದಲ್ಲಿ ಅಂದ್ರೆ ಹಿಂದೂಸ್ತಾನಲ್ಲಿ ನಮ್ಮ ಮುಸಲ್ಮಾನರು ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ RSS ಚೀಫ್ ಕೂಡ ಹೇಳಿದ್ದಾರೆ, ಪ್ರತಿಯೊಂದು ಮಸೀದಿಯಲ್ಲೂ ಕೂಡ ಶಿವಲಿಂಗವನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡಬೇಡಿ. ಅದೇ ರೀತಿ ಮುಸಲ್ಮಾನರು ಕೂಡ ಇವಾಗ ಅದು ಹಿಂದೂ ಟೆಂಪಲ್ ಅಂತ ಗೊತ್ತಾಯ್ತಾ, ಸೊ ಅದನ್ನ ಬಿಟ್ಕೊಡುವಂತ ಪ್ರಯತ್ನವನ್ನ ಮಾಡಬೇಕು. ಅದು ಬಿಟ್ಬಿಟ್ಟು ಯಾರೋ ರಾಜಕಾರಣಿಗಳು ಅಂದ್ರೆ ಹಲವಾರು ರಾಜಕಾರಣಿಗಳ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ನಾನು ಅವ್ರ ಹೆಸರುಗಳನ್ನ ಉಲ್ಲೇಖ ಮಾಡೋದಿಲ್ಲ. ಮೇನ್ ಆಗಿ ಹೇಳೋದಾದ್ರೆ ಮುಸ್ಲಿಂ ರಾಜಕಾರಣಿಗಳು ಅಂದ್ರೆ ಫಾರಿನ್ ಇಂದ ಫಂಡಿಂಗ್ ತಗೊಂಡು ಭಾರತದಲ್ಲಿ ಏನಾದ್ರೂ ಒಂದು ದೇಶ ವಿರೋಧಿ ಚಟುವಟಿಕೆಗಳನ್ನ ಅಥವಾ ಮುಸ್ಲಿಮರನ್ನ ಬಿಜೆಪಿ ವಿರುದ್ಧ ಅಥವಾ ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಷ್ಟೇ. ನಾವು ಮುಸ್ಲಿಮರು ತುಂಬಾ ಹ್ಯಾಪಿ ಆಗಿದ್ವಿ ಭಾರತದಲ್ಲಿ. ಮತ್ತೆ ಜ್ಞಾನವಾಪಿ ಮಸೀದಿಯಲ್ಲಿ ಮಾಡಿರುವಂತ ಸರ್ವೆ ಕೂಡ ಸರ್ಕಾರ ಮಾಡಿರುವಂತದ್ದು, ಕೋರ್ಟ್ ಆರ್ಡರ್ ಮೇಲೆ ಮಾಡಿರುವಂತದ್ದು. ಆ ಜ್ಞಾನವಾಪಿ ಸರ್ವೆ ಮೇಲೆ ಕೂಡ ನಂಬಿಕೆ ಇಲ್ಲ ಅಂದ್ರೆ ಇನ್ನು ಸಪರೇಟ್ ಕೋರ್ಟ್ ಬೇಕಾ? ಅಂದ್ರೆ ಮುಸಲ್ಮಾನರಿಗೆ ಯಾರು ಭಾರತದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾರೋ ರಾಜಕಾರಣಿಗಳಿಗೆ, ಅವರು ಕೇಳಿರುವಂತ ಪ್ರಶ್ನೆ ಅಂದ್ರೆ ಆ ಯುವಕ ಕೇಳಿರುವಂತ ಪ್ರಶ್ನೆ, ಹಂಗಂದ್ರೆ ಏನ್ ಸಪರೇಟ್ ಕೋರ್ಟ್ ಬೇಕಾ ಅಥವಾ ನಿಮ್ಗೆ ಸಪರೇಟ್ ದೇಶ ಬೇಕಾ? ನಾವೆಲ್ಲರೂ ಕೂಡ ಸಂತೋಷದಿಂದ ಇದೀವಿ. ಮತ್ತೆ ನನ್ಗೆ ಇದುವರೆಗೂ ಕೂಡ ಹಿಂದೂಗಳು ಹಲವಾರು ಜನ ಫ್ರೆಂಡ್ಸ್ ಇದ್ದಾರೆ. ಯಾರು ಕೂಡ ನನಗೆ ಟೋಪಿ ಹಾಕೋಬೇಡ ಅಥವಾ ಯಾರು ಕೂಡ ನಿಮ್ ಮಸೀದಿಗೆ ಹೋಗ್ಬೇಡ ಅಥವಾ ಯಾರು ಕೂಡ ನಿಮ್ಗೆ ಪೈಜಾಮ ಹಾಕೋಬೇಡ ಅಂತ ಹೇಳ್ಬಿಟ್ಟು ಯಾರು ಹೇಳಿಲ್ಲ. ನನ್ಗೆ ಇಷ್ಟ ಬಂದಾಗ ನಾನು ಇದ್ದೀನಿ, ಹಿಂದೂಗಳ ಜೊತೆನೇ ಇದ್ದೀನಿ. ಸೊ ಅವರು ನಮ್ಮನ್ನ ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ, ನಾವು ಕೂಡ ಅವ್ರಿಗೆ ಅಷ್ಟೇ ಗೌರವನ ಕೊಡ್ತೀವಿ. ಅದು ಬಿಟ್ಬಿಟ್ಟು ಈ ರಾಜಕಾರಣಿಗಳ ಮಾತುಗಳನ್ನ ಕೇಳಬೇಡಿ. ಮತ್ತೆ ಅವ್ರು ಇನ್ನೊಂದನ್ನು ಕೂಡ ಹೇಳಿದ್ದಾರೆ, ಅದು ತುಂಬಾ ಇಷ್ಟ ಆಯ್ತು. ಅದೇನಪ್ಪಾ ಅಂದ್ರೆ, ಯಾರ್ಯಾರು ಧರ್ಮಗಳ ನಡುವೆ ತಂದಿರ್ತಾರೋ ಅಥವಾ ದೇಶದ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾರೋ, ಬೇರೆ ದೇಶದಿಂದ ಫಂಡಿಂಗ್ ಅನ್ನ ತಗೊಂಡು ದಯವಿಟ್ಟು ಅವರನ್ನ ಹಿಡಿದು ಜೈಲಿಗೆ ಹಾಕಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ರೀತಿಯಾದ ಬದಲಾವಣೆ ಈಗ ಎಲ್ಲರಲ್ಲೂ ಕೂಡ ಬರ್ತಿದೆ. ಮತ್ತೆ ಅವರು ಇನ್ನೊಂದನ್ನು ಕೂಡ ಹೇಳಿದ್ದಾರೆ, ಭಾರತ ಜಾತ್ಯತೀತ ಅಂದ್ರೆ ಸೆಕ್ಯುಲರ್ ಕಂಟ್ರಿ, ನಾನು ಅದನ್ನ ಗೌರವಿಸ್ತೀನಿ, ಮತ್ತೆ ನಾನು ಎಲ್ಲ ಧರ್ಮವನ್ನು ಕೂಡ ಗೌರವಿಸ್ತೀನಿ. ನಾನು ಹ್ಯಾಪಿಯಾಗಿ ನಾನೊಬ್ಬ ಮುಸ್ಲಿಂ ಅಂತ ಹೇಳ್ಕೊಳ್ಳೋದಕ್ಕೆ, ಅದರಲ್ಲೂ ಕೂಡ ಹಿಂದೂಸ್ತಾನ್ ಮುಸ್ಲಿಂ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ. ಇವಾಗ ಬೇರೆ ಮುಸ್ಲಿಂ ದೇಶಗಳೆಲ್ಲ, ಅದರಲ್ಲೂ ಕೂಡ ಮೈನ್ ಆಗಿ ಪಾಕಿಸ್ತಾನ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತು. ಅವರವರೇ ಹೊಡೆದಾಡ್ಕೊಳ್ತಿರ್ತಾರೆ, ಅವರಲ್ಲೇ ಟೆರರಿಸಂ ಅನ್ನೋದಿದೆ, ಎಷ್ಟು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಿದೆ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಇವತ್ತು ನಮ್ಮ ಭಾರತ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಮುಖ್ಯ ಕಾರಣ ಎಲ್ಲರೂ ಕೂಡ ಒಟ್ಟಾಗಿರುವಂತದ್ದು. ಸೊ ಯಾರೇ ಧರ್ಮಗಳ ನಡುವೆ ತಂದಿಡೋರಾಗ್ಲಿ ಅಥವಾ ದೇಶದ ನಡುವೆ ತಂದಿಡೋಂಥವ್ರನ್ನ ದಯವಿಟ್ಟು, ಅದೇ ಎಂತ ರಾಜಕಾರಣಿನೇ ಆಗಿರ್ಲಿ, ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಒಂದು ಮುಸ್ಲಿಂ ಹುಡುಗ ಹೇಳಿದ್ದಾರೆ. ಅಂದ್ರೆ ಲೆಕ್ಕಾಕೊಳ್ಳಿ, ಇದು ಬದಲಾಗುತ್ತಿರುವ ಭಾರತನ ಅಥವಾ ಬದಲಾಗಿರುವ ಭಾರತನ ಅಂತ. ನಾನು ಮುಸ್ಲಿಮರಲ್ಲಿ ಮತ್ತೆ ಹಿಂದೂಗಳಲ್ಲಿ ಕೂಡ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ. ನೋಡಿ, ಎಲ್ಲರಿಗೂ ಕೂಡ ಅವರವರ ಧರ್ಮವನ್ನು ಆಚರಿಸ್ಕೊಳ್ಳೋದಕ್ಕೆ ಸಮಾನವಾದ ಹಕ್ಕಿದೆ. ಆದ್ರೆ ದಯವಿಟ್ಟು ಹಿಂದೂಗಳಾಗಿರ್ಬೋದು ಮುಸ್ಲಿಮರಾಗಿರ್ಬೋದು, ದಯವಿಟ್ಟು ಮೊದಲು ದೇಶ ಅಂದ್ರೆ ದೇಶ ಆದ ನಂತರ ಧರ್ಮ ಆದ ನಂತರ ಭಾಷೆ. ಸೊ ದಯವಿಟ್ಟು ಎಲ್ಲರೂ ಕೂಡ ದೇಶ ಮೊದಲು ಅಂತ ಹೇಳೋಣ. ಅದಾದ ನಂತರ ಮುಸ್ಲಿಂ ಯುವಕರು ಈ ರೀತಿಯಾದ ಬದಲಾವಣೆ ಇನ್ನೂ ಬರಬೇಕು. ಅಂದ್ರೆ ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಶೋಷಣೆ ಮಾಡ್ತಿದ್ದಾರೆ. ಇವಾಗ ನೋಡಿ, ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಕೂಡ ಮೊನ್ನೆ ಒಬ್ಬ ಮುಸ್ಲಿಂ ಮಹಿಳೆ ಹೇಳಿದಾಳೆ, ಅಂದ್ರೆ ಬಿಜೆಪಿ ಅಧಿಕಾರದಿಂದ ಕೆಳಕ್ಕಿಳಿದು ಬೇರೆ ಪಾರ್ಟಿಗಳೇನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾವು ರಾಮ ಮಂದಿರನ ಒಡೆದು ಮತ್ತೆ ಬಾಬ್ರಿ ಮಸೀದಿಯನ್ನ ಕಟ್ತೀವಿ ಅಂತ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ, ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಅದನ್ನ ಯಾರು ಕೂಡ ಪ್ರಶ್ನಿಸೋಂಗಿಲ್ಲ, ಮತ್ತೆ ಅದರ ಮೇಲೆ ಕಮೆಂಟ್ ಕೂಡ ಮಾಡೋಂಗಿಲ್ಲ. ಆದ್ರೂ ಕೂಡ ಕೆಲವೊಬ್ಬ ಮುಸಲ್ಮಾನರು ಆ ರೀತಿ ಹೇಳಿಕೆಗಳನ್ನ ಯಾಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಸಂವಿಧಾನದ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಗೌರವ ಇಲ್ವೇನೋ ಗೊತ್ತಿಲ್ಲ. ಆದ್ರೆ ಅದು ಕೇವಲ ಒಂದು 5 to 10% ಮಾತ್ರ. 90% ಒಳ್ಳೆ ಮುಸ್ಲಿಮರು. ಇವಾಗ ನಾನು ಹೇಳಿದ್ನಲ್ವಾ, ನಾನು ಭಾರತದಲ್ಲಿ ಹ್ಯಾಪಿ ಆಗಿದ್ದೀನಿ, ನಾನು ಹಿಂದೂಸ್ತಾನಿ ಮುಸ್ಲಿಂ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಪಡ್ತೀನಿ ಅಂತ ಆ ರೀತಿಯಾದ ಮುಸಲ್ಮಾನರು ಇದ್ದಾರೆ. ಏನೇ ಆಗಲಿ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಗೇನಾದ್ರೂ ಆ ವಿಡಿಯೋನ ನೋಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ. ಮತ್ತೆ ಎಲ್ಲರೂ ಕೂಡ ದೇಶ ಮೊದಲು ಅಂತ ಹೇಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.